ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಾಲಿಫ್ಲವರ್ ಮಟರ್ ಪನ್ನೀರ್ ಗ್ರೇವಿ ಮಾಡ್ತಾ ಇದ್ದೇನೆ. ಇದು ಪೂರಿ, ಚಪಾತಿ, ದೋಸೆಗೆ ಮತ್ತು ಗೀ ರೈಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಮೊದಲು ನಾನೊಂದು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ, ಸ್ವಲ್ಪ ಚಕ್ಕೆ, ಸ್ವಲ್ಪ ಲವಂಗ, ಸ್ವಲ್ಪ ಏಲಕ್ಕಿ ಹಾಕ್ತಿದ್ದೇನೆ, ಒಂದೆರಡು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಒಂದು 3/4 ಸ್ಪೂನಿನಷ್ಟು ಕಾಳು ಮೆಣಸು ಮತ್ತು 3/4 ಸ್ಪೂನಿನಷ್ಟು ಸೋಂಪು ಕಾಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ್ದು ಆನಿಯನ್ ತೊಗೊಂಡಿದ್ದೇನೆ, ಈರುಳ್ಳಿ ತೊಗೊಂಡಿದ್ದೇನೆ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಮತ್ತು ಸ್ವಲ್ಪ ಶುಂಠಿ ಹಾಕಿದ್ದೇನೆ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು ಇದಕ್ಕೆ 2 ಟೊಮೊಟೊ ಸ್ಲೈಸ್ ಮಾಡಿದ್ದು ಹಾಕ್ತೇನೆ. ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು. ಅದಕ್ಕೆ ನಾನಿಲ್ಲಿ ಉಪ್ಪು ಹಾಕ್ತಿದ್ದೇನೆ. ಬೇಗ ಉಪ್ಪು ಹಾಕಿದರೆ ಬೇಗ ಫ್ರೈ ಆಗುತ್ತೆ, ಅದಕ್ಕೋಸ್ಕರ. ಈಗ ಇದು ಫ್ರೈ ಆಗಿದೆ ನೋಡಿ, ಈ ರೀತಿ ಆಗಬೇಕು. ಈಗ ನಾನು ಇದನ್ನು ತೆಗಿತಾ ಇದ್ದೇನೆ, ಒಂದು ಬಟ್ಲಿಗೆ ಹಾಕ್ತಾ ಇದ್ದೇನೆ ಇದನ್ನು. ಇದು ತಣ್ಣಗಾಗಲು ಬಿಡಬೇಕು. ಇದನ್ನೀಗ ಮಿಕ್ಸಿ ಮಾಡಬೇಕು, ಅದಕ್ಕೋಸ್ಕರ ನಾನು ಇದನ್ನು ತಣ್ಣಗಾಗಲು ಬಿಡ್ತಿದ್ದೇನೆ. ಈಗ ಇದು ತಣ್ಣಗಾಗಿದೆ, ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ ಇದನ್ನೀಗ ಸ್ಮೂತ್ ಪೇಸ್ಟ್ ಮಾಡಬೇಕು. ಈಗ ನೋಡಿ, ನಾನೀಗ ಸ್ಮೂತ್ ಪೇಸ್ಟ್ ಮಾಡಿ ತರ್ತಾ ಇದ್ದೇನೆ. ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ಮಾಡಬೇಕು. ಈಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಇಲ್ಲಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಿದ್ದೇನೆ, ಹಾಗಾಗಿ ಗಟ್ಟಿಯಾಗಿದೆ ಅದು ಚಳಿಗೆ. ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ದೇನೆ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು ರುಬ್ಬಿಟ್ಟಂಥ ಟೊಮೊಟೊ ಪೇಸ್ಟನ್ನು ಹಾಕ್ತಾ ಇದ್ದೇನೆ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ನಾನು ಮಿಕ್ಸಿ ತೊಳೆದಂಥ ನೀರನ್ನು ಸಹ ಸ್ವಲ್ಪ ಹಾಕ್ತಿದ್ದೇನೆ, ಸ್ವಲ್ಪ ಸಾಕು, ಜಾಸ್ತಿ ಹಾಕಬಾರ್ದು. ಈಗ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ಅರಿಶಿನ ಪುಡಿ, 1.5 ಸ್ಪೂನಿನಷ್ಟು ಮೆಣಸಿನ ಪುಡಿ, ಮತ್ತು 1 ಸ್ಪೂನಿನಷ್ಟು ಧನಿಯಾ ಪುಡಿ, ಸ್ವಲ್ಪ 1/4 ಸ್ಪೂನಿನಷ್ಟು ಜೀರಿಗೆ ಪುಡಿ ಮತ್ತು 1 ಸ್ಪೂನಿನಷ್ಟು ಗರಂ ಮಸಾಲವನ್ನು ಹಾಕ್ತಾ ಇದ್ದೇನೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಇದಕ್ಕೆ ತೆಂಗಿನ ಹಾಲನ್ನು ಹಾಕ್ತಾ ಇದ್ದೇನೆ. 1 ಲೋಟದಷ್ಟು ತೆಂಗಿನ ಹಾಲನ್ನು ಹಾಕಿದ್ದೇನೆ. ಈಗ ಇದಕ್ಕೆ ಇದು ಚೆನ್ನಾಗಿ ಈಗ ಕುದಿಸಬೇಕು ನಾವು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಿದ್ದೇನೆ ಮಸಾಲಕ್ಕೆ. ಈಗ ನಾವು ಹಸಿ ಬಟಾಣಿಯನ್ನು ಹಾಕ್ತಾ ಇದ್ದೇನೆ ಇದಕ್ಕೆ. ಇದನ್ನು ಒಂದು ಸಲ ಕುದಿಸಬೇಕು, ಹಸಿ ಬಟಾಣಿ ಹಾಕ್ಬಿಟ್ಟು ಬೇಯಲಿಕ್ಕೆ ಬಿಡಬೇಕು. ಈಗ ನಾನು ಮೊದಲೇ ಬೇಯಿಸಿಟ್ಟಂತಹ ಕಾಲಿಫ್ಲವರ್ ಹೂಕೋಸು ಏನಿದೆ ಅದನ್ನು ಹಾಕ್ತಾ ಇದ್ದೇನೆ. ಬಟಾಣಿ ಫ್ರೈ ಆಗುವಾಗ, ಅರ್ಧ ಬೆಂದಿರುವಾಗ ಈ ಹೂಕೋಸನ್ನು ಹಾಕಬೇಕು. ಹೂಕೋಸು ಸಹ ಆಲ್ರೆಡಿ ನಾನು 3/4 ಅಂಶ ಬೇಯಿಸಿಟ್ಟಿದ್ದೇನೆ. ನೆಕ್ಸ್ಟ್ ಇದಕ್ಕೆ ಅದೆಲ್ಲ ಫ್ರೈ ಆಗುವಾಗ, ಕುದೀತಿರುವಾಗ ಪನ್ನೀರ್ ಹಾಕಬೇಕು. ಪನ್ನೀರನ್ನು ಸಹ ಒಂದು ಸಲ ಕುದಿಸಬೇಕು ಚೆನ್ನಾಗಿ. ಈಗ ಕುದಿ ಬರ್ತಾ ಇದೆ. ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇನೆ ಸ್ವಲ್ಪ. ಈಗ ಇದು ಕೊನೆಗೆ ನಾನಿಲ್ಲಿ ಕ್ರೀಮ್ ಹಾಕಿದ್ದೇನೆ. ಕ್ರೀಮ್ ಹಾಕೋದ್ರಿಂದ ಗ್ರೇವಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ತುಂಬ ರುಚಿ ಸಹ ಇರುತ್ತೆ. ಮತ್ತು ಇಲ್ಲಿ ಉಪ್ಪು ಹುಳಿ ಖಾರ ಏನಿದೆ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಇದನ್ನು ಹಾಕೋದ್ರಿಂದ. ನೋಡಿ, ಈಗ ರೆಡಿಯಾಗಿದೆ. ಥ್ಯಾಂಕ್ ಯು.